ಸುಮಾರಷ್ಟು ವಿಷಯಗಳನ್ನು ತಿಳ್ಕೊತೀವಿ. ಅದ್ರ ಮೇಲೆ BMR, TDE, ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಒಂದು ಕಸ್ಟಮೈಸ್ಡ್ ಡಾಟ್ ಪ್ಲಾನ್ ಕೊಡ್ತೀವಿ. ಇವರು ಸ್ಕ್ಯಾಮರ್ಸ್ ಆಯ್ತಾ, ಇವ್ರೊಬ್ರೇ ಅಲ್ಲ, ಈ ತರ ಸುಮಾರು ಜನ ಇದ್ದಾರೆ ನಮ್ಮ ಮಧ್ಯನೇ ಇದ್ದಾರೆ. ಸೋ ಕಾಲ್ಡ್ ಫೇಕ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಕಮೆಂಟ್ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಸ್ಕೋತಾರೆ. ಕಮೆಂಟ್ ಮಾಡಾದ್ಮೇಲೆ ಬಿಸ್ನೆಸ್ ಪಿಚಿಂಗ್ ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಅನಿವಾರ್ಯ ಇಲ್ದೇನೆ ತಗೊಂಡ್ಬಿಡ್ತಾರೆ ಪ್ರೋಗ್ರಾಮು. ಅಗೇನ್ ಅಲ್ಲೂ ಕೂಡ ಒತ್ತಲ ಹೊಡ್ಸೋದೇ ಇವರು, ಆಯ್ತಾ. ಪ್ರಾಪರ್ ಆಗಿ ಇವರು ಏನೋ ಗೈಡ್ ಮಾಡಲ್ಲ, ಆಯ್ತಾ. ಸೊ ಇಲ್ಲೇನಂದ್ರೆ, ಜನಕ್ಕೆ ಎಷ್ಟಂತ ಮಂಗ ಮಾಡ್ತೀರಾ ಗುರು, ಫ್ರೀ ಆಗಿ ಏನು ಸಿಗಲ್ಲ, ಆಯ್ತಾ. ಫ್ರೀ ಡಯಟ್ ಪ್ಲಾನ್ ಕೊಡಬೇಕು ಅಂದ್ರೂ ಕೂಡ ಯು ಹ್ಯಾವ್ ಟು ಟೇಕ್ ದ ಅಸೆಸ್ಮೆಂಟ್, ಆಯ್ತಾ. ಅದಿಲ್ದೇನೆ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನೀವು ಕೋಚ್ ಅನ್ನೋ ಹೆಸರಿಗೆ ಕಳಂಕ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಫಿಟ್ನೆಸ್ ಇಂಡಸ್ಟ್ರಿ ಬಿಟ್ಟು ಬೇರೆ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮಗಲ್ಲ ಇದು. ಇನ್ಫ್ಯಾಕ್ಟ್ ಫಿಟ್ನೆಸ್ ಇಂಡಸ್ಟ್ರಿನ ಇನ್ನೂ ಹಾಳು ಮಾಡ್ತಾ ಇದ್ದೀರಾ, ಇನ್ನೂ ಡೌನ್ ಗ್ರೇಡ್ ಮಾಡ್ತಾ ಇದ್ದೀರಾ. ಫ್ರೀ ಡಯಟ್ ಪ್ಲಾನ್ ಅಂತ ಏನು ಇಲ್ಲ, ಕೊಟ್ಟರು ಕೂಡ 3 ತಿಂಗಳು 6 ತಿಂಗಳು ಒಂದೇ ರೂಟೀನ್ ಫಾಲೋ ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಫ್ರೀ ಡಯಟ್ ಪ್ಲಾನ್ ಕೊಡಬೇಕು ಅಂದ್ರೆ ಹಿ ಹ್ಯಾಸ್ ಟು ಅಸೆಸ್, ಹಿ ಹ್ಯಾಸ್ ಟು ಕನೆಕ್ಟ್, ಹಿ ಹ್ಯಾಸ್ ಟು ಗೆಟ್ ಸಮ್ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಇಲ್ದೇನೆ ಚಾಟ್ GPT PDF ಕಳಿಸ್ಬಿಟ್ಟು ಬಿಸ್ನೆಸ್ ಪಿಚಿಂಗ್ ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ರನ್. ಐ ಕ್ಯಾನ್ ಕಾಲ್ ದಮ್ ಸ್ಕ್ಯಾಮರ್ಸ್. ಯಾಕಂದ್ರೆ ಇವರಿಗೆ ನಿಜವಾಗ್ಲೂ ಫಿಟ್ನೆಸ್ ಅಂದ್ರೆ ಏನು, ಕೋಚಿಂಗ್ ಅಂದ್ರೆ ಏನು, ಲೈಫ್ ಸ್ಟೈಲ್ ಅಂದ್ರೆ ಏನು, ಒಬ್ಬ ವ್ಯಕ್ತಿಯ ಹೆಲ್ತ್ ಜೊತೆ ಆಟ ಆಡ್ತೀಯಾರಲ್ಲ, ಶೇಮ್ ಆನ್ ಯು ಗೈಸ್. ನಾಚಿಕೆ ಆಗ್ಬೇಕು ನಿಮಗೆ.